ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಇವತ್ತು ನಾವು ವೇಗನ್ ರೆಸಿಪಿ ಅಂದರೆ ಒಂದು ಸಮರ್ ಕೂಲ್ ಡ್ರಿಂಕನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಚಮಚದಲ್ಲಿ ಒಂದೆರಡು ಚಮಚ ರಾಗಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಓವರ್ನೈಟ್ ಸೋಕ್ ಮಾಡ್ತೀನಿ. ಇಲ್ಲಿ ರಾಗಿಯನ್ನು ಒಂದು 3-4 ಸಲ ತೊಳೆದು ನೀರನ್ನು ಹಾಕಿಟ್ಟಿದ್ದೀನಿ. ಇದನ್ನು ಬೆಳಿಗ್ಗೆ ಮತ್ತೆ ಉಜ್ಜಿ ತೊಳೆದುಕೊಳ್ಳೋಣ. ಯಾಕೆಂದರೆ ಇದು ಕಂಡುಕೊಂಡಿರುವಂಥ ಮಣ್ಣೆಲ್ಲ ಇದಕ್ಕೆ ಬಿಡುತ್ತೆ. ರಾಗಿ ಕಂಡುಕೊಂಡಿರುತ್ತಲ್ಲ ಅದು ಧೂಳೆಲ್ಲ ಬಿಡುತ್ತೆ. ಈಗ ಹೀಗೆ ಮುಚ್ಚಿ ರಾತ್ರಿ ಪೂರ್ತಿ ನೆನೆಯಕ್ಕೆ ಬಿಡೋಣ. ಇದು ನಾನು ನಿನ್ನೆ ರಾತ್ರಿ ನೆನೆಸಿಟ್ಕೊಂಡಿರುವಂತಹ ರಾಗಿ. ಇದನ್ನು ಈಗ ಒಂದು ದೊಡ್ಡ ಪಾತ್ರೆ ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆದುಕೊತೀನಿ. ಮತ್ತು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಈಗ ರಾಗಿಯನ್ನು ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚ ಆಗೋಷ್ಟು ನೀರು, ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು, ಚಿಕ್ಕದಾಗಲ್ಲ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಮತ್ತು ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕಿದರೆ ಸಣ್ಣದಾಗೋಲ್ಲ. ಈಗ ಇಲ್ಲಿ ರಾಗಿಯನ್ನು ರುಬ್ಕೊಂಡಾಗಿದೆ. ಇಲ್ಲೇನು ನಿಮಗೆ ತರ್ತರಿ ಕಾಣ್ಬೋದು ಅಥವಾ ಆ ರಾಗಿಯ ಮೇಲೆ ಇದು ಕಾಣ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ಅರಿಸಬೇಡಿ, ಅಂದರೆ ಫಿಲ್ಟರ್ ಮಾಡಬೇಡಿ. ಇದನ್ನು ಹಾಗೆ ಒಂದು ಪಾತ್ರೆಗೆ ಹಾಕಿ ಕಾಯಿಸ್ಕೊಳ್ಳಿ. ಯಾಕೆಂದರೆ ಅದನ್ನು ನಾವು ಫಿಲ್ಟರ್ ಮಾಡಿ ತೆಗೆದುಬಿಟ್ರೆ ಫೈಬರ್ ಕಂಟೆಂಟ್ ಹೋಗಿಬಿಡುತ್ತೆ. ಇಲ್ಲಿ ನಾನು ಇದಕ್ಕೆ ಒಂದು 500 ml ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. ಸ್ವಲ್ಪ ಬೆಲ್ಲ, 1 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕ್ತೀನಿ ಅಷ್ಟೇ. ಇದು ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಹೌದು ಅಲ್ವ ಸ್ವಲ್ಪ ಸ್ವೀಟ್ ಆಗುವಷ್ಟೇ ಸಿಹಿಯಾಗಿ ಮಾಡ್ತೀನಿ. ಈಗ ಇದನ್ನು ಕಾಯಿಸ್ಕೊಳ್ಳೋಣ ಒಂದು ಕುದಿ ಬರೋವರೆಗೆ. ಸ್ವಲ್ಪ ಆಗಾಗ ಕೈ ಆಡಿಸ್ತಾ ಇರಿ. ಕೆಳಗಡೆ ಸ್ವಲ್ಪ ಹಿಡ್ಕೊಳ್ಳುತ್ತೆ ಸ್ಟಾರ್ಟಿಂಗಲ್ಲಿ, ಇಲ್ಲ ಅಂದರೆ. ಹೀಗೆ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಆಫ್ ಮಾಡಿದ್ರೆ ಸಾಕು. ಈಗ ಇದು ಕನ್ಸಿಸ್ಟೆನ್ಸಿಯಲ್ಲಿದೆ. ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ, ತಣ್ಣಗಾಗುತ್ತೆ. ತುಂಬ ತಿಕ್ಕಾಗಿಲ್ಲ. ಈಗ ತುಂಬ ಈಗಲೇ ಆಗಿಬಿಟ್ರೆ ಮತ್ತು ತಿಕ್ಕಾಗುತ್ತೆ. ಈಗ ಸಮರ್ ಆಗಿರೋದ್ರಿಂದ ಇದನ್ನು ಕೂಲ್ ಮಾಡಿಕೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಮಳೆಗಾಲ ಚಳಿಗಾಲದಲ್ಲಿ ಇದನ್ನು ಹಾಗೆ ಬಿಸಿಯಾಗಿ ಕೂಡ ಕುಡಿಬಹುದು. ನಿಮಗೆ ತುಂಬ ಕೂಲ್ ಆಗಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಕುಡಿಬಹುದು. ಫ್ರಿಜ್ಜಲ್ಲಿ ಇಟ್ಟಾಗ ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ. ನೀವು ವೇಗನ್ ಅಲ್ಲ ಅಂದರೆ ಹಾಲನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಇಲ್ಲ ಮಜ್ಜಿಗೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಮಜ್ಜಿಗೆ ಅಂದರೆ ಬಟರ್ ಮಿಲ್ಕು. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಬೆಲ್ಲವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕುಡಿಬೋದು. ತುಂಬಾ ಹೆಲ್ದಿ ಡ್ರಿಂಕ್ ಇದು.